ಅಥವಾ ಏನು ದೊಣ್ಣೆಹುಳ ಅಂತ ಕರೀತಲ್ಲ, ಇದು ಒಂದು ಮೇಜರ್ ಒಂದು ಹುಳು ಗೊಬ್ಬರ ನಮ್ಮ ಕಬ್ಬಿನ ಬೆಳೆಯಲ್ಲಿ ಕಂಡು ಬರುವಂತ ಒಂದು ಕೀಟ. ಇದು ನಾವು ತಿಪ್ಪೆ ಅಥವಾ ನಮ್ಮ ಸಗಣಿ ತಿಪ್ಪೆಗಳಲ್ಲಿ ನೋಡ್ತೀವಿ. ಇದೆಲ್ಲ ನಾವು ಏನ್ ತಪ್ಪು ಕಲ್ಪನೆ ಏನ್ ಮಾಡ್ಕೊಂಡಿರ್ತೀವಿ ಅಂದ್ರೆ ನಮ್ಮ ಭೂಮಿ ಒಳಗಿದ್ದು ಗೊಬ್ಬರ ಮಾಡ್ಬೇಕಂತ ತಪ್ಪು ಕಲ್ಪನೆಯನ್ನು ತಿಳ್ಕೊಂಡಿರ್ತೀವಿ. ಹಂಗೆ ತಿಪ್ಪೆ ಒಳಗಿದ್ದಂತಂದ್ರೆ ನಮ್ಮ ಹೊಲಗಳಿಗೆ ಹಾಕ್ತಿವಿ. ಸೊ ಇದು ಏನು ನಮ್ಮ ಅದು ಆರ್ಗ್ಯಾನಿಕ್ ಕಂಟೆಂಟ್ ಏನಿರುತ್ತಲ್ಲ ತಿಪ್ಪೆ ಒಳಗೆ ಅದ್ರ ಮೇಲೆ ಮೇಯ್ತೈತಿ. ಅಂದ್ರೆ ಹೊಲದಾಗ ಹೋದ್ರೆ ನಮ್ಮ ಕಬ್ಬಿನ ಬೇರ್ಗಳು ಮೇಯ್ತೈತಿ. ಅಂದ್ರೆ ಇದ್ರೊಳಗ ಒಂದು 3-4 ಸ್ಟೇಜ್ ಒಳಗೆ ಅದು ಬೆಳಿತೈತಿ. 2-3ನೇ ಮತ್ತು 4ನೇ ಸ್ಟೇಜ್ ಹೋಗ್ತಂದ್ರೆ ಕಂಟ್ರೋಲ್ ಮೇಲೆ ಕೈತೈತಿ, ಅದು ಏನು ಮಾಡಕ್ಕಾಗಲ್ಲ. ಸೊ ಅಂತ ಸಂದರ್ಭದಲ್ಲಿ ನಮ್ಮ ಇಳುವರಿ ಪೂರ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನ ತಡೆಗಟ್ಟಬೇಕಂದ್ರೆ ಏನ್ ಮಾಡ್ಬೇಕಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಹುಳದ ಏನು ಹುಳು ಇರುತ್ತಲ್ಲ, ಈ ಮುಂಗಾರು ಸ್ಟಾರ್ಟ್ ಆದ ಮೊದಲ ರಾತ್ರಿ ಅಂದ್ರೆ ಮುಂಗಾರು ಸ್ಟಾರ್ಟ್ ಆದ್ರೆ ಮೊದಲು ಮಳೆ ಆಗ್ತೈತಲ್ಲ ಮುಂಗಾರು ಒಳಗ, ಅಂದಿನ ದಿವಸ ಏನೋ ನಾವು ತಿಪ್ಪೆ ಹಾಕಿರ್ತೀವಿ ಅಥವಾ ಏನೋ ಸ್ವಿಮ್ಮಿಂಗ್ ತಿಪ್ಪೆ ಹಾಕಿರ್ತೀವಿ, ಅದು ಸುತ್ತಲಿಗೂ ಈ ಹುಳುಗಳು ರಾತ್ರಿ ಬರ್ತಾವ. ಸೊ ಅಂತ ಸಂದರ್ಭದಾಗ ಏನ್ ಮಾಡ್ಬೇಕಂದ್ರೆ ಒಂದಿಷ್ಟು ಗಿಡ ಅಂದ್ರೆ ಬೇವಿನ ಗಿಡ ಅಥವಾ ಆಲೂ ಗಿಡ ಆ ತಿಪ್ಪಿ ಸುತ್ತಲಿಗೆ ಒಂದಿಷ್ಟು ಉರಿ ಹಚ್ಚಿಡ್ಬೇಕು. ಒಂದು ಉರಿ ಹಚ್ಚಿಡೋದ್ರಿಂದ ಅವು ಬೆಳಕಿಗೆ ಅಟ್ರಾಕ್ಟ್ ಆಗ್ತಿದ್ರೆ ಇದ್ರೊಳಗ ಆ ಹುಳು ಏನಿರ್ತದೆ ಹುಳು ಬಂದು ಬಿದ್ದು ಸಾಯ್ತೈತಿ. ಅದಾದ ನಂತರ ಹುಳು ಮತ್ತಿದ್ದು